ದಿನದಿಂದ ದಿನಕ್ಕೂ ರಂಗು ಪಡೆದುಕೊಳ್ಳತಕ್ಕಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನೇರ ಪೈಪೋಟಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಹೊಸಪೇಟೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರು ಅಬ್ಬರದ ಪ್ರಚಾರವನ್ನ ನಡೆಸಿರುವಂತದ್ದು. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರಿ, ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಬಿಂಬಿತ ಆಗ್ತಾ ಇದೆ. ಹೇಗಿದೆ ಸರ್ ಪ್ರಚಾರ ಕಾರ್ಯ? ಖಂಡಿತವಾಗ್ಲೂ ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ಚುನಾವಣೆ ನಡೀತಿದೆ. ಭರವಸೆ ಪರವಾಗಿ ಚುನಾವಣೆ ನಡೀತಾ ಇದೆ. ಖಂಡಿತವಾಗ್ಲೂ ಬಳ್ಳಾರಿ ಜನತೆ ಈ ಸರಿ ಬದಲಾವಣೆಯನ್ನು ಬರೆಸಿದ್ದಾರೆ. ಯಾಕಂದ್ರೆ ನರೇಂದ್ರ ಮೋದಿ 10 ವರ್ಷಗಳ ಕಾಲ ನುಡಿದಂತೆ ನಾವೆಲ್ಲ ಅವರು ನಡ್ಕೊಂಡಿಲ್ಲ. ಜೊತೆಗೆ 4 ಸಂಸದರು ಕೂಡ ಇವತ್ತೇನು ಬೇಕಾದಷ್ಟು ಅನುದಾನಗಳಿದ್ವು ಅದನ್ನ ತಂದು ಜನಕ್ಕೆ ಮುಟ್ಸಕ್ಕಂತ ಒಂದು ಕೆಲಸ ಇವತ್ತೆಲ್ಲ ಮಾಡಿದಿಲ್ಲ. ಹಿಂಗಾಗಿ ಇವತ್ತು ದೇಶದಲ್ಲಿ ಕೂಡ ಕಾಂಗ್ರೆಸ್ ಪರವಾಗಿ ಒಲವಿದೆ, ಬಳ್ಳಾರಿಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪರವಾಗಿ ಒಲವಿರ್ತಕ್ಕಂಥದ್ದು. ಈಗ ರಾಮುಲು ಅವರು ಕೂಡ ಹೇಳ್ತಾ ಇದ್ದಾರೆ, ಇದು ನಂದು ಕೊನೆ, ಇದು ಸೋತ್ರೆ ನಂದು ಕೊನೆ ಚುನಾವಣೆ ಆಗುತ್ತೆ, ನನಗೂ ಕೂಡ ರಾಜಕೀಯ ಪುನರ್ಜೀವನ ನೀಡ್ಬೇಕನ್ನುವಂಥದ್ದು. ಒಂದ್ ಕಡೆ ಭಾವನಾತ್ಮಕವಾಗಿ ಮತದಾರ ಸೆಳೆಯೋದು, ತಮ್ಗೆಲ್ಲ ಒಂದ್ ಕಡೆ ಈ ಒಂದ್ ಮತದಾರರ ಓಟ ಮನಸ್ಥಿತಿಗಳು ಹೆಂಗಿರುತ್ತೆ? ಖಂಡಿತವಾಗ್ಲೂ ರಾಜಕಾರಣ ಅಂದ್ಮೇಲೆ ನಾವು ಅಕೌಂಟಬಿಲಿಟಿ ಇರಬೇಕು. ರಾಜಕಾರಣ ಅಂದ್ರೆ ನಾವು ಅಕೌಂಟಬಿಲಿಟಿ, ನಮಗೆ ಭಗವಂತ ಅವಕಾಶ ಮಾಡಿ ಕೊಟ್ಟಿರ್ತಾರೆ, ಜನ ಅಧಿಕಾರ ಕೊಟ್ಟಿರ್ತಾರೆ, ಅದನ್ನ ಹೇಳ್ಬೇಕಲ್ಲ ಏನ್ ಕೆಲಸ ಮಾಡಿದೀನಿ ಅಂತ. ರಾಜಕೀಯ ನನಗೆ ಪುನರ್ಜನ್ಮ ಅಂತ ಕೊಡಬಾರ್ದು. ನಾನೇನು ಅಧಿಕಾರದ ಸಚಿವನಾಗಿದ್ದಾಗ, ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಈ ಭಾಗದಲ್ಲಿ ಹಂಪಿ ಇತ್ತು, ಅವತ್ತೇನ್ ಕೆಲಸ ಮಾಡಿಕೊಟ್ಟಿದ್ದೀನಿ. ಜನರ ಪರವಾಗಿ ಏನು ನಾನು ಪ್ರವಾಸೋದ್ಯಮ ನಾನು ಸಪೋರ್ಟ್ ಅನ್ನು ಮಾಡಿದ್ದೀನಿ. 2008ರಲ್ಲಿ ಆರೋಗ್ಯ ಸಚಿವರಾಗಿದ್ರು, ಎಷ್ಟು PHಗಳು ಕೊಟ್ಟಿದ್ದೀನಿ ನಾನು, ಎಷ್ಟು ಜನ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದೀನಿ, ಜನರಿಗೆ ಆರೋಗ್ಯ ಅಷ್ಟು ಅಕೌಂಟ್ ಕೊಟ್ಟಿದ್ದೀನಿ ಅಂತ ಅಕೌಂಟಬಿಲಿಟಿ ಹೇಳ್ಬೇಕಲ್ಲ. ಅದಾದ್ಮೇಲೆ ಮತ್ತೆ ರಾಜೀನಾಮೆ ಕೊಟ್ಟರು, ಬಯಲೇಷನ್ಗಳು ತಂದ್ರು. ಸಂವಿಧಾನದ ವ್ಯವಸ್ಥೆಯಲ್ಲಿ ಜನರ ಭಾವನೆನ ಕದಡ್ಕೊಂಡ್ಬಿಟ್ಟು ಅವರ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಇದನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಜನತೆಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ಅದಾದ್ಮೇಲೆ 2019ರಲ್ಲಿ ಮತ್ತೆ ಆರೋಗ್ಯ ಸಚಿವರಾದ್ರು. ಕೋವಿಡ್ ನಲ್ಲಿ ಏನೇನಾಗಿದೆ ಅಂತ ಟಿವಿ ಮಾಧ್ಯಮದಾಗ ತಾವೆಲ್ಲ ನೋಡಿದಿರಿ. ಅವರೇ ಹೇಳ್ತಾ ಇದಾರೆ, ಬಸವನಗೌಡ ಯತ್ನಾಳ್ ಹೇಳ್ತಾ ಇದಾರೆ, ಒಂದೊಂದು ಮಾಸ್ಕ್ಗಳನ್ನ ಅದು ಮಾಡಿದಾರೆ, ಇದು ಮಾಡಿದಾರೆ. ನಾನೇನು ಹೇಳಕ್ ಹೋಗಿಲ್ಲ, ಅವ್ರು ಹೇಳ್ತಕ್ಕಂಥದ್ದು ನಾವ್ ಹೇಳಿದ್ರು. ಅವರು ಕೂಡ ಅಕೌಂಟಬಿಲಿಟಿ ಹೇಳ್ಬೇಕು. ಹೇಳಿದಾಗ ಜನ ಒಪ್ತಾರೆ. ಹೌದಾ ಹೇಳಿ, ಅವರಿಗೆ ಸಬ್ಜೆಕ್ಟೇ ಮಾಡಿಲ್ಲ, ಯಾಕಂದ್ರೆ ಕೆಲಸ ಮಾಡಿಲ್ಲ. ಇದರಿಂದಾಗಿ ಹಂಗ್ ಮಾತಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದ್ದಾರೆ. ಸಾರಿಗೆ ಸಚಿವರಾಗಿದ್ದರು, ಎಷ್ಟು ಬಸ್ಗಳು ಕೊಟ್ಟಾರ ಅಂತ ಹೇಳ್ಬೇಕಲ್ಲ, ಎಷ್ಟು ತಾಮೊಂದು ಸಾರಿಗೆ ವ್ಯವಸ್ಥೆ ಮಾಡಿದ್ರ ಅಂತ ಹೇಳ್ಬೇಕಲ್ಲ. ಪರಿಶಿಷ್ಟ ಪಂಗಡದ ಸಚಿವರು ಕೂಡ ಆಗಿದ್ರು, ಅವ್ರು ಹೇಳ್ಬೇಕಲ್ಲ ಎಷ್ಟು ಜನಕ್ಕೆ ನಾನು ಇವತ್ತಿನ ದಿನ SCP TSP ಗ್ರಾಂಟ್ ಕೊಟ್ಟಿದ್ದೀನಿ, ಏನ್ ಮಾಡಿದೀನಿ ಅಂತ ಅಕೌಂಟಬಿಲಿಟಿ ಹೇಳ್ಬೇಕು. ನಾನು ಅಲ್ಲೊಂದು ಬುಕ್ಕ ಕೊಟ್ಟೆ, ಸುಮಾರಾಗಿ 3,502 ಕೋಟಿ ರೂಪಾಯಿದು ಒಂದು ಬುಕ್ಕ ಇದೆ, ಆ ತರ ಅಕೌಂಟ್ ಕೊಟ್ಟಿದ್ದೀನಿ. ಹಿಂಗಾಗಿ 4 ಬಾರಿ ನನಗೆ ಗೆಲ್ಸಿದ್ದಾರೆ. ಆ ಧೈರ್ಯದ ಮೇಲೆ ಇವತ್ತು ಭಾಷಣ ಮಾಡ್ತಾ ಇದ್ದೀನಿ. ನಾನೆಲ್ಲರೂ ಕೂಡ ಮಾಡ್ಲಿ ಸಚಿವರಾಗಿದ್ದಾಗ. ಹಿಂಗಾಗಿ ಅವರು ಭರವಸೆ ಈಡೇರಿಸ್ಕೊಂಡಿಲ್ಲ, ಅಕೌಂಟಬಿಲಿಟಿ ಇಲ್ಲ. ಹಿಂಗಾಗಿ ಅವರು ಹತಾಶರಾಗಿ ಈ ತರ ಮಾತಾಡ್ತಂದ ಆ ಭಾವನೆಗೆ ಜನ ಒಗ್ಗೂಡಂಗಿಲ್ಲ, ಭಾವನೆಗೆ ಯಾರು ಬಗ್ಗಂಗಿಲ್ಲ. ಯಾಕಂದ್ರೆ ಇವತ್ತಿನ ದಿನ ಈ ಒಂದು ಸಂವಿಧಾನದ ವ್ಯವಸ್ಥೆನಲ್ಲಿ ಇವತ್ತು ನಾನು ಕೂಡ ಜಿಲ್ಲಾ ಪಂಚಾಯತಿ ಸೋಲಿಲ್ಲದ ಸರ್ದಾರ ಆಗಿರ್ತಕ್ಕಂಥದ್ದು. ಹಿಂಗಾಗಿ ಇವತ್ತು ರಣರಂಗದಲ್ಲಿ ಯಾವಾಗ್ಲೂ ಸಂವಿಧಾನದ ವ್ಯವಸ್ಥೆನಲ್ಲಿ ಅವರು ಕೂಡ ಮತ ಕೇಳಬೇಕು ಅಂತೇಳಿ ನಾನು ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಸರ್, ಒಂದ್ ಕಡೆ ಈಗ ವಾತಾವರಣ ಹೇಗಿದೆ ಸರ್? ಆಮೇಲೆ ಈ ನಿಮಗೆ ಗೆಲುವಿಗೆ ಪೂರಕ ಅಂಶಗಳು ಏನ್ ಸರ್? ಮತ್ತೆ ಜನರ ಮುಂದೆ ಏನಂತ ಓಟ್ ಕೇಳ್ತಾರೆ? ಖಂಡಿತವಾಗ್ಲೂ ಸ್ವಾತಂತ್ರ್ಯಂತ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು, ಮನಮೋಹನ್ ಸಿಂಗ್ ಅವ್ರ ಮಠ ಅನೇಕ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದೀವಿ. ನಾವು ಇನ್ನ ಒಂದ್ 2 ತಾಸು ಹೇಳ್ಬೋದು ಈ ಕಾರ್ಯಕ್ರಮಗಳೆಲ್ಲ ಕೊಟ್ಟಿರ್ತಕ್ಕಂಥವು. ಇವತ್ತು ಕೆಲವೊಂದ್ ಜನ ನಮ್ಮ ಪ್ರಧಾನಮಂತ್ರಿಗಳು ತೀರೋಗಿದ್ದಾರೆ, ಆದ್ರೆ ಹೆಸರು ಇವತ್ತಿನ ಭೂಮಿ ಮೇಲಿದೆ. ಮನಮೋಹನ್ ಸಿಂಗ್ ಅವ್ರು ಇದಾರೆ, ಮೌನವಾಗಿನೇ ಇಡೀ ಒಂದು ದೇಶವನ್ನ 57ನೇ ಸ್ಥಾನಕ್ಕೆ ತಂದು ಪ್ರಗತಿ ಪಂದ ರಾಷ್ಟ್ರವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. 10 ವರ್ಷಗಳಲ್ಲಿ ಅಕೌಂಟಬಿಲಿಟಿ ಹೇಳ್ಬೇಕಲ್ಲೇನ್ರಿ? ಇವತ್ತು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಎಷ್ಟು ಇಂಡಸ್ಟ್ರಿಗಳನ್ನ ಇವತ್ತಿನ ಸ್ಥಾಪನೆ ಮಾಡಿದ್ದಾರೆ. 196 ಇಂಡಸ್ಟ್ರಿಗಳಿಗೆ 23 ಇಂಡಸ್ಟ್ರಿ ಮಾರಿಬಿಟ್ರು. ಅದರಲ್ಲಿ ಬಹಳಷ್ಟು ಜನ SC ST ಹುಡುಗರಿಗೆಲ್ಲ ನೌಕರಿ ಸಿಗ್ತಾ ಇತ್ತು, ಅದನ್ನು ಕೂಡ ಇವತ್ತು ಕಸ್ಕೊಂಡಂತ ಕೆಲಸ ಮಾಡಿದ್ದಾರೆ. ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಗಮನಿಸ್ಬಿಟ್ಟು ದೇಶದ ಭವಿಷ್ಯಕ್ಕೋಸ್ಕರ, ಇವತ್ತಿನ ದಿನ ಸಂವಿಧಾನದ ಉಳಿವಿಗೋಸ್ಕರ ಈ ಚುನಾವಣೆ ನಡೀತದೆ. ಸಂವಿಧಾನ ಉಳಿವಿಗೋಸ್ಕರ, ದೇಶ ಭವಿಷ್ಯಕ್ಕೋಸ್ಕರ ಜನ ಕಾಂಗ್ರೆಸ್ ಪರವಾಗಿ ಈ ತರ ಮತದಾನ. ಸರ್, ಈಗ ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿ ಕ್ಷೇತ್ರಕ್ಕೆ ಬಂದ್ರು. ಒಂದ್ ಕಡೆ DK ಶಿವಕುಮಾರ್, ಸಿದ್ದರಾಮಯ್ಯ, ಎಷ್ಟು ಪ್ಲಸ್ ಆಗುತ್ತೆ ಸರ್ ನಿಮ್ಗೆ ಅಂತ? ಖಂಡಿತವಾಗ್ಲೂ ನಾವು ಮಾಡಿರ್ತಕ್ಕಂತ ಕಾರ್ಯಕ್ರಮಗಳು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜೊತೆಗೆ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು 2ನೇ ಬಾರಿ 2ನೇ ದೇವರಾಜ ಅರಸವರಾಗಿ ಇವತ್ತಿನ ದಿನ ಸಿದ್ದರಾಮಯ್ಯ ಸಾಹೇಬರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಪಾದಯಾತ್ರೆ ಮೂಲಕ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ಮಠ, ಮಣಿಪುರದಿಂದ ಮಹಾರಾಷ್ಟ್ರ ಮಠ 6700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಇವತ್ತು ಜ್ಞಾನವನ್ನು ಇವತ್ತಿನ ರಾಹುಲ್ ಗಾಂಧಿ ಅವರು ಪಡ್ಕೊಂಡಿದ್ದಾರೆ.
ಖಂಡಿತವಾಗ್ಲೂ ಮುಂದಿನ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ನಮ್ಮ ಸರ್ಕಾರದ ಪ್ರಧಾನಮಂತ್ರಿಗಳು ಆಗ್ತಾರೆ. ಸರ್ ಕೊನೆಯದಾಗಿ ಎಷ್ಟು ಮತಗಳ ಅಂತರ ನಿಮ್ಗೆ ಲೀಡ್ ಕೊಡುತ್ತೆ ಸರ್ 8 ಕ್ಷೇತ್ರ? ನಾನು ಎಷ್ಟು ಮತಗಳ ಅಂತರದ ಅಂತ ಹೇಳ್ತಿಲ್ಲ, ಜನ ಎಷ್ಟು ತೀರ್ಮಾನಕ್ಕೆ ಬಿಡ್ತಾರೋ ಅದನ್ನಕ್ಕೆ ಬಿಡ್ತೀನಿ. ಒಟ್ಟ ಕಾಂಗ್ರೆಸ್ ಅಂತೂ 100% ನಾವು ಗೆಲ್ತೀವಿ ಬಳ್ಳಾರಿನಲ್ಲಿ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅವರ ಮಾತುಗಳು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.